ಹೆಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ನೋಡಿ ನಮ್ಮ ವೆದರ್ ಈ ಥರ ಇದೆ, ತುಂಬ ಚಳಿ ಇಲ್ಲಿ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀರಿಟ್ಟಿದ್ದೇನೆ, ಬಿಸಿ ನೀರು ಕುಡಿಲಿಕ್ಕೆ. ಸೊ ಇವತ್ತು ದೋಸೆ ಮಾಡಬೇಕು, ನೀರು ದೋಸೆಗೆ ಗ್ರೈಂಡ್ ಮಾಡಿ ಆಗಿದೆ. ಇನ್ನು ದೋಸೆ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ದೋಸೆ ಮಾಡಬೇಕು. ನೀರು ಹಾಕ್ತಾ ಬಂತು, ಕುದೀತಾ ಬಂತು. ಫ್ಲಾಸ್ಕಿಗೆ ಹಾಕಿ ಇಡೋದು, ಮತ್ತು ಯಾರಿಗೆ ಬೇಕೋ ಅವರು ಕುಡಿತಾರೆ. ಮತ್ತು ದೋಸೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ದೋಸೆಗೆ ಇಟ್ಟಿದ್ದೇನೆ. ದೋಸೆ ಮಾಡಬೇಕು, ಎಣ್ಣೆ ಹಚ್ಚಿ 1 ನಿಮಿಷ ದೋಸೆ ಹಾಕಬೇಕು. ನೀರು ದೋಸೆ ಸ್ವಲ್ಪ ತೆಳುವಾಗಿ ಮಾಡಬೇಕು. ಹಾಗಾಗಿ ತೆಳುವಾಗಿ ಮಾಡ್ಕೊಳ್ತೇನೆ ನೀರು ದೋಸೆ. ಮತ್ತು ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿ ಆಯಿತು. ನೀರು ದೋಸೆ ಅಷ್ಟೇನು ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ನೀರು ದೋಸೆಗೆ ಸ್ವಲ್ಪವೇ ಹೊತ್ತು ಸಾಕು ನೀರು ದೋಸೆ. ನೀರು ದೋಸೆ ತೆಗೆದಾದ್ಮೇಲೆ ನಾನೊಂದು ಪ್ಲೇಟಿಗೆ ಹಾಕಿಡುದು ಫಸ್ಟ್ ಸ್ಟಾರ್ಟಿಂಗ್ಗೆ. ಪ್ಲೇಟಿಗೆ ಹಾಕಿಡುದು, ಯಾಕೆಂದರೆ ಅದು ಸ್ಟಾರ್ಟಿಂಗ್ಗೆ ಹಾಟ್ ಬಾಕ್ಸಲ್ಲಿ ಹಾಕಿದರೆ ಅದು ಅಂಟುತ್ತದೆ. ಹಾಗಾಗಿ ಪ್ಲೇಟಿಗೆ ಹಾಕಿ ಟೀ ಆಯಿತು. ಈಗ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಫ್ರೆಂಡ್ಸ್, ದೋಸೆ ಆಯಿತು. ಇದು ಈಗ ಲಾಸ್ಟ್ ದೋಸೆ ಆಗ್ತಾ ಉಂಟು. ಇಲ್ಲಿ ನೋಡಿ, ನಾನು ಇದರಲ್ಲಿ ಹಾಕಿಟ್ಟಿದ್ದೇನೆ ದೋಸೆ ಹಾಟ್ ಬಾಕ್ಸಲ್ಲಿ. ಇಲ್ಲಿ ದೋಸೆ ಆಗ್ತಾ ಉಂಟು. ಆಯಿತು ದೋಸೆ, ಇದು ಲಾಸ್ಟ್. ಇದು ಆದರೆ ದೋಸೆ ಆಯಿತು. ಸೊ ಹಸ್ಬೆಂಡಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಲೇಟ್ ಆಗ್ತದೆ, ಬೇಗ ಕೊಡಬೇಕು. ಹಾಗಾಗಿ ಓಕೆ, ಆಯಿತು. ಇಲ್ಲಿ ಟೀ ಕೂಡ ಆಯಿತು, ಹಾಲು ಕೂಡ ಬಿಸಿ ಆಯಿತು. ಗೈಸ್, ಟೀ ಎಲ್ಲ ಕುಡಿದಾಯಿತು. ನಿನ್ನೆದು ಬಟ್ಟೆ ಎಲ್ಲ ನಿನ್ನೆ ಒಣಗಲಿಕ್ಕೆ ಹಾಕಿದ್ದೇನೆ. ಇವತ್ತು ಒಣಗಿದೆ, ಇನ್ನು ತೆಗಿಬೇಕು. ಮತ್ತೆ ಬಟ್ಟೆ ಮಡಚಿ ಇಡಬೇಕು, ಕೆಲಸ ಇದೆ. ಮತ್ತು ಪಾತ್ರೆ ತೊಳಿಬೇಕು, ಪಾತ್ರೆ ಉಂಟು. ಕಿಚನ್ ಸ್ವಲ್ಪ ಕ್ಲೀನ್ ಆಯಿತು. ಬೆಳಿಗ್ಗೆ ಆಗುವಾಗ ಇಲ್ಲಿ ಫುಲ್ ಹರಡಿ ಇರ್ತದೆ. ಒಂದು ಬಿಸಿ ಮಾಡೋದು ಇಡೋದು. ಹಾಗೆ ಆಗುವಾಗ ಅದು ಕ್ಲೀನ್ ಮಾಡಲಿಕ್ಕೆ ಅಷ್ಟು ಟೈಮ್ ಸಿಗೋದಿಲ್ಲ. ಮತ್ತು ಹಸ್ಬೆಂಡಿಗೆ ಕೆಲಸಕ್ಕೆ ಹೋಗಬೇಕಲ್ಲ. ಸೊ ಹಾಗಾಗಿ ಬೇಗ ಮಾಡಬೇಕಾದ್ರೆ ಮತ್ತು ಮಗುವಿಗೆ ಕೂಡ ಕೊಡಬೇಕು, ಮಗುವಿಗೆ ಕೂಡ ನೋಡಬೇಕು. ಹಾಗೆ ಆಗುವಾಗ ಲೇಟ್ ಆಗ್ತದೆ. ಮತ್ತು ಹಾಗೆ ಇಟ್ಟು ಹಾಗೆ ಕೆಲಸ ಮಾಡ್ತಾ ಹೋಗೋದು. ಮತ್ತು ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಮತ್ತೆಲ್ಲ
ಕ್ಲೀನ್ ಮಾಡಿ ಮಾಡೋದು. ಇನ್ನು ಪಾತ್ರೆ ಇದೆ ತೊಳಿಲಿಕ್ಕೆ, ಇಷ್ಟು ಪಾತ್ರೆ ಇದೆ ತೊಳಿಲಿಕ್ಕೆ, ಅದನ್ನು ತೊಳಿಬೇಕು. ಮತ್ತು ಬಟ್ಟೆ ಹಾಕಬೇಕು. ಬಟ್ಟೆ ಹಾಕಿ ಆದಮೇಲೆ ಗುಡಿಸಬೇಕು, ಒರೆಸಬೇಕು. ಇವತ್ತಷ್ಟೇ ಕೆಲಸ, ಅಷ್ಟೊಂದಿಲ್ಲ ಕೆಲಸ. ಅಷ್ಟು ಮಾಡಿದರೆ ಆಯಿತು. ನೋಡುವ, ನಾನು ನಿಮಗೆ ಇನ್ನು ಬಟ್ಟೆ ಪಾತ್ರೆ ತೊಳೆದಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಓಕೆ ಗೈಸ್, ಕ್ಲೀನಿಂಗ್ ಎಲ್ಲ ಆಯಿತು, ಬಟ್ಟೆ ಇದು ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನು ಅನ್ನಕ್ಕೆ ಇಡಬೇಕು. ಅನ್ನಕ್ಕೆ ಹಾಕಿದ್ದೇನೆ, ಅಕ್ಕಿ ಹಾಕಿ ವಾಶ್ ಮಾಡಬೇಕು. ಎಲ್ಲ ಮಾಡಿ ವಾಶ್ ಮಾಡಿ ಅನ್ನಕ್ಕೆ ಇಡಬೇಕು. ನಮ್ಮದು ಇದು ರೆಡ್ ರೈಸ್, ಬ್ರೌನ್ ರೈಸ್. ಸೊ ಇನ್ನು ಕೆಲಸ ಇದೆ, ಆಗಲಿಲ್ಲ. ಹಾಗಾಗಿ ಗೈಸ್, ನಿನ್ನೆದು ವಿಡಿಯೋ ಎಲ್ಲರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಗೈಸ್, ಪ್ಲೀಸ್. ನೋಡಿ ಗೈಸ್, ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಪ್ರತಿ ಸಲ ಹಾಕುವ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿ ಮತ್ತು ವಿಡಿಯೋ ಹೇಗೆ ಅನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಆಯಿತು ಗೈಸ್. ಅಕ್ಕಿ ತೊಳೆದು ಇಟ್ಟೆ ಕುಕ್ಕರಲ್ಲಿ. ಇನ್ನೊಂದು ಬೀಟ್ರೂಟು ಕಟ್ ಮಾಡಿ ಇಡಬೇಕು. ಅದು ಸ್ವಲ್ಪ ಹೊತ್ತು ಮತ್ತೆ ಇಟ್ಟರೆ ಸಾಕು. ಬೀಟ್ರೂಟು ಕಟ್ ಮಾಡಿ ಇಟ್ಟರೆ, ಬೇಯಲಿಕ್ಕೆ ಇಟ್ಟರೆ ಮತ್ತು ಅದು ಮಗುವಿಗೆ ಕೊಡ್ಬೋದು. ಹಾಗಾಗಿ ಬೀಟ್ರೂಟು ಕಟ್ ಮಾಡಿ ಇಡಬೇಕು. ಈಗ ಬಟ್ಟೆ ಹಾಕಬೇಕು. ಬಟ್ಟೆ ಇದೆ ವಾಶ್ ಮಾಡಲಿಕ್ಕೆ, ಬಟ್ಟೆ ಹಾಕಬೇಕು. ಗೈಸ್, ಬಟ್ಟೆ ಹಾಕಿ ಆಯಿತು ಅದು. ಓಕೆ, ಇದು ವ್ಯೂ ನೋಡಿ. ಬಿಸಿಲಿದೆ, ಹಾಗೆ ಚಳಿ ಕೂಡ ಇದೆ. ತುಂಬಾ ಚಳಿ ಇಲ್ಲಿ, ಬಿಸಿಲು ಕೂಡ ಇದೆ. ಬಿಸಿಲಿದ್ರೂ ಇಲ್ಲಿ ಒಳಗಡೆ ತುಂಬ ಚಳಿ. ಇನ್ನು ಕ್ಲೀನಿಂಗ್ ಇದೆ, ಗುಡಿಸಬೇಕು, ಒರೆಸಬೇಕು. ಗುಡಿಸಿ ಒರೆಸಿ ಬಟ್ಟೆ ಮಡಚಬೇಕು, ಬಟ್ಟೆ ಎಲ್ಲ ತೆಗಿಬೇಕು ಇವತ್ತು. ಹಾಗೆ ನೋಡಿ ಗೈಸ್, ವ್ಯೂ. ಬಾಲ್ಕನಿಲಿದ್ದ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಬೇಕು ಇವತ್ತು. ತುಂಬ ದಿನ ಆಯಿತು ಇದು ಕ್ಲೀನ್ ಮಾಡದೆ. ಹಾಗಾಗಿ ಇದನ್ನು ಕ್ಲೀನ್ ಮಾಡಬೇಕು. ಇದು ಡಸ್ಟ್ ಎಲ್ಲ ಬಂದು ಕೂತಿರ್ತದೆ. ಸೊ ಕ್ಲೀನ್ ಮಾಡಿ ಡೈಲಿ ಕ್ಲೀನ್ ಮಾಡ್ತೇನೆ. ನಿನ್ನೆ ಮತ್ತು ಮೊನ್ನೆ ಕ್ಲೀನ್ ಮಾಡಲಿಲ್ಲ. ಇದು ಬೆಳ್ಳುಳ್ಳಿ, ಅದು ತುಂಬ ದಿನ ಆಗಿತ್ತು ಬೆಳ್ಳುಳ್ಳಿ ತಂದು. ಇದು ಪ್ಲಾಸ್ಟಿಕಲ್ಲಿತ್ತು, ಅದು ಪ್ಲಾಸ್ಟಿಕಲ್ಲಿಟ್ಟು ಅದು ಒಂಥರ ಆಗಿತ್ತು. ಇದು ನೋಡಿ, ಈ ಥರ ಕಪ್ಪಾಗಿತ್ತು. ಹಾಗಾಗಿ ಮತ್ತೆ ನಾನಿಲ್ಲಿ ಬಿಡಿಸಿ ಇಟ್ಟಿದ್ದೇನೆ. ಈಗ ಸ್ವಲ್ಪ ಓಕೆ ಆಗಿದೆ, ಒಣಗಿದೆ ಸ್ವಲ್ಪ. ಓಕೆ, ಒಳ್ಳೆದುಂಟು. ಹೀಗೆ ಒಂದು ಬಾಲ್ಕನಿಯಿಂದ ಗೈಸ್, ಕ್ಲೀನಿಂಗ್ ಎಲ್ಲ ಆಯಿತು, ಗುಡಿಸಿ ಒರೆಸಿ ಎಲ್ಲ ಆಯಿತು. ಬಟ್ಟೆ ಹಾಕಿದ್ದೇನೆ. ಇನ್ನು ಅದನ್ನು ತೆಗೆದು ಒಣಗಲಿಕ್ಕೆ ಹಾಕಬೇಕು. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಲಿಲ್ಲ, ಹೋಗಿ ನೋಡಿ. ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್.